ವೆಲ್ಕಮ್ ಟು ಸೂಡೀಪ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ನೋಟಿನ ಭಾಗ 1 ಪೀಠಿಕೆ. ನಮಸ್ಕಾರ. ನಾವು ಎಂದಾದರೂ ಸಮುದ್ರಕ್ಕೆ ಹೋದಾಗ ಆ ಅಲೆಗಳ ನೀರಿನ ರುಚಿ ನೋಡಿದರೆ ಸಾಕು, ಅಬ್ಬಾ ಎಷ್ಟು ಉಪ್ಪು ಅನ್ಸುತ್ತೆ ಅಲ್ವಾ. ಆದರೆ ನದಿಗಳ ನೀರು ಸಿಹಿಯಾಗಿರುವಾಗ ಸಮುದ್ರದ ನೀರು ಮಾತ್ರ ಇಷ್ಟೊಂದು ಉಪ್ಪಾಗಿರಲು ಕಾರಣವೇನು? ಬನ್ನಿ ಇದರ ಹಿಂದಿನ ವಿಜ್ಞಾನವನ್ನು ಸರಳವಾಗಿ ತಿಳಿಯೋಣ. ಭಾಗ 2 ಮಳೆ ಮತ್ತು ಬಂಡೆಗಳು, ದ ಪ್ರೋಸೆಸ್. ಎಲ್ಲವೂ ಶುರುವಾಗುವುದು ಮಳೆಯಿಂದ. ಆಮ್ಲೀಯ ಮಳೆ, ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಮಳೆಯ ನೀರಿನೊಂದಿಗೆ ಬೆರೆತಾಗ ಮಳೆ ನೀರು ಸ್ವಲ್ಪ ಮಟ್ಟಿಗೆ ಆಮ್ಲೀಯವಾಗುತ್ತದೆ, ಮೈಲ್ಡ್ಲಿ ಅಸಿಡಿಕ್. ಬಂಡೆಗಳ ಸವೆತ, ಈ ಮಳೆ ನೀರು ಭೂಮಿಯ ಮೇಲಿನ ಬಂಡೆಗಳ ಮೇಲೆ ಬಿದ್ದಾಗ ಅದು ಬಂಡೆಗಳಲ್ಲಿರುವ ಖನಿಜಗಳನ್ನು ಮತ್ತು ಲವಣಗಳನ್ನು, ಮಿನರಲ್ಸ್ ಅಂಡ್ ಸಾಲ್ಟ್ಸ್, ಕರಗಿಸುತ್ತದೆ. ನದಿಗಳ ಮೂಲಕ ಪ್ರಯಾಣ, ಈ ಕರಗಿದ ಲವಣಗಳು ನದಿಗಳ ಮೂಲಕ ಹರಿದು ಅಂತಿಮವಾಗಿ ಸಮುದ್ರವನ್ನು ಸೇರುತ್ತವೆ. ಭಾಗ 3 ಸಮುದ್ರದ ಒಳಗಿನ ಪ್ರಕ್ರಿಯೆ. ಸಮುದ್ರದ ನೀರು ಕೇವಲ ನದಿಗಳಿಂದ ಮಾತ್ರ ಉಪ್ಪಾಗುವುದಿಲ್ಲ. ಸಮುದ್ರದ ತಳಭಾಗದಲ್ಲೂ ಕೆಲವು ಪ್ರಕ್ರಿಯೆಗಳು ನಡೆಯುತ್ತವೆ. ಜ್ವಾಲಾಮುಖಿಗಳು. ಸಮುದ್ರದ ಆಳದಲ್ಲಿರುವ ಜ್ವಾಲಾಮುಖಿಗಳು ಸ್ಫೋಟಗೊಂಡಾಗಲೂ ಅನೇಕ ಲವಣಗಳು ನೀರನ್ನು ಸೇರುತ್ತವೆ. ಹೈಡ್ರೋಥರ್ಮಲ್ ವೆಂಟ್ಗಳು. ಸಮುದ್ರದ ತಳದಲ್ಲಿರುವ ಬಿರುಕುಗಳ ಮೂಲಕ ಬಿಸಿನೀರು ಹೊರಬರುವಾಗ ಭೂಮಿಯ ಒಳಗಿನ ಖನಿಜಗಳನ್ನು ಹೊತ್ತು ತರುತ್ತದೆ. ಭಾಗ 4 ನೀರು ಆವಿಯಾಗುವುದು, ಇವ್ಯಾಪೊರೇಷನ್. ಇದು ಅತ್ಯಂತ ಮುಖ್ಯವಾದ ಹಂತ. ಸೂರ್ಯನ ಶಾಖಕ್ಕೆ ಸಮುದ್ರದ ನೀರು ಆವಿಯಾಗಿ ಎವ್ಯಾಪೊರೇಟ್, ಮೋಡವಾಗುತ್ತದೆ. ಆದರೆ ನೆನಪಿಡಿ, ಕೇವಲ ನೀರು ಮಾತ್ರ ಆವಿಯಾಗುತ್ತದೆ, ಉಪ್ಪು ಅಲ್ಲ. ಲಕ್ಷಾಂತರ ವರ್ಷಗಳಿಂದ ಈ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಸಮುದ್ರದಲ್ಲಿ ಉಪ್ಪಿನಂಶ ಶೇಖರಣೆಯಾಗಿ ಅದು ಇಷ್ಟೊಂದು ಉಪ್ಪಾಗಿದೆ. ಭಾಗ 5 ಸಮಾರೋಪ. ಒಂದು ಅಂದಾಜಿನ ಪ್ರಕಾರ ಸಮುದ್ರದಲ್ಲಿರುವ ಒಟ್ಟು ಉಪ್ಪನ್ನು ತೆಗೆದು ಭೂಮಿಯ ಮೇಲೆ ಹರಡಿದರೆ ಅದು ಸುಮಾರು 500 ಅಡಿ ದಪ್ಪದ ಪದರವಾಗುತ್ತದೆಯಂತೆ. ಮುಕ್ತಾಯ. ಮುಂದಿನ ಬಾರಿ ನೀವು ಸಮುದ್ರದ ಅಲೆಗಳನ್ನು ನೋಡಿದಾಗ ಈ ಉಪ್ಪಿನ ಪ್ರಯಾಣ ನಿಮಗೆ ನೆನಪಾಗಲಿ. ಭಾರತದಲ್ಲಿ ಮತ್ತು ವಿಶ್ವದಾದ್ಯಂತ ಅಷ್ಟಾಗಿ ಪರಿಚಿತವಿಲ್ಲದ, ಆದರೆ ಅತ್ಯಂತ ಸುಂದರವಾದ ಮತ್ತು ವಿಚಿತ್ರವಾದ ಕೆಲವು ಗುಪ್ತ, ಹಿಡನ್ ಸಮುದ್ರ ತೀರಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಇವುಗಳ ವಿಶೇಷತೆ ನಿಮ್ಮ ವಿಡಿಯೋಗೆ ಉತ್ತಮ ಕಂಟೆಂಟ್ ಆಗಬಹುದು. 1. ಬಾಂಗಾರಂ ದ್ವೀಪ, ಬಂಗಾರಾಮ್ ಐಲ್ಯಾಂಡ್, ಲಕ್ಷದ್ವೀಪ. ಇದು ಒಂದು ಸಣ್ಣ ದ್ವೀಪವಾಗಿದ್ದು, ಇಲ್ಲಿನ ಸಮುದ್ರದ ನೀರು ಹಗಲಿನಲ್ಲಿ ನೀಲಿ ಮತ್ತು ಹಸಿರು ಬಣ್ಣದಲ್ಲಿ ಕಂಡರೆ, ರಾತ್ರಿಯ ಸಮಯದಲ್ಲಿ ಬಯೋಲುಮಿನೆಸೆನ್ಸ್ ಎಂಬ ಪ್ರಕ್ರಿಯೆಯಿಂದಾಗಿ ನೀರು ಮಿನುಗುತ್ತದೆ. ವಿಶೇಷತೆ: ಸಮುದ್ರದ ಅಲೆಗಳು ರಾತ್ರಿ ಹೊತ್ತು ನಕ್ಷತ್ರಗಳಂತೆ ಹೊಳೆಯುತ್ತವೆ. ಇದು ಪ್ರಕೃತಿಯ ಒಂದು ಅದ್ಭುತ ರಹಸ್ಯ. 2. ಚಂಡಿಪುರ ಬೀಚ್, ಚಾಂಡಿಪುರ್ ಬೀಚ್, ಒಡಿಶಾ. ಇದನ್ನು ಮರೆಯಾಗುವ ಸಮುದ್ರ, ದ ವ್ಯಾನಿಷಿಂಗ್ ಸೀ ಎಂದು ಕರೆಯುತ್ತಾರೆ. ವಿಶೇಷತೆ: ಇಲ್ಲಿ ದಿನಕ್ಕೆ 2 ಬಾರಿ ಸಮುದ್ರದ ನೀರು ತೀರದಿಂದ ಸುಮಾರು 5 ಕಿಲೋಮೀಟರ್ಗಳಷ್ಟು ದೂರ ಹಿಂದಕ್ಕೆ ಸರಿಯುತ್ತದೆ. ಅಂದರೆ ನೀವು ಸಮುದ್ರದ ತಳದ ಮೇಲೆ ನಡೆದುಕೊಂಡು ಹೋಗಬಹುದು. ಕೆಲವು ಗಂಟೆಗಳ ನಂತರ ನೀರು ಮತ್ತೆ ತೀರಕ್ಕೆ ಬರುತ್ತದೆ. 3. ಸೇಂಟ್ ಮೇರಿಸ್ ದ್ವೀಪ, ಸೇಂಟ್ ಮಾರೀಸ್ ಐಲ್ಯಾಂಡ್, ಉಡುಪಿ, ಕರ್ನಾಟಕ. ಕರ್ನಾಟಕದ ಮಲ್ಪೆ ಹತ್ತಿರವಿರುವ ಈ ದ್ವೀಪವು ಒಂದು ಭೂವೈಜ್ಞಾನಿಕ ಅದ್ಭುತವಾಗಿದೆ. ವಿಶೇಷತೆ: ಇಲ್ಲಿನ ಬಂಡೆಗಳು ಸಾಮಾನ್ಯ ಬಂಡೆಗಳಂತಿಲ್ಲ. ಅವುಗಳು ಷಡ್ಭುಜಾಕೃತಿಯಲ್ಲಿ ಹೆಕ್ಸಾಗನಲ್ ಕಾಲಮ್ಸ್ ಇವೆ. ಲಕ್ಷಾಂತರ ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟಗೊಂಡು ಲಾವಾ ತಣ್ಣಗಾದಾಗ ಈ ವಿಚಿತ್ರ ಆಕಾರಗಳು ರೂಪುಗೊಂಡಿವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಇಂತಹ ರಚನೆಗಳು ಜಗತ್ತಿನಲ್ಲಿ ಕೆಲವೇ ಕಡೆ ಮಾತ್ರ ಇವೆ. 4. ಮರಿಯಾನಾ ಟ್ರೆಂಚ್, ಸಮುದ್ರದ ಆಳದ ರಹಸ್ಯ. ಇದು ಜಗತ್ತಿನ ಅತ್ಯಂತ ಆಳವಾದ ಸಮುದ್ರದ ಭಾಗ, ಸುಮಾರು 11 ಮೀ ಆಳ. ವಿಶೇಷತೆ: ಇಲ್ಲಿನ ಒತ್ತಡ ಎಷ್ಟು ಹೆಚ್ಚಿರುತ್ತದೆ ಎಂದರೆ ಒಬ್ಬ ಮನುಷ್ಯನ ಮೇಲೆ 50 ಜಂಬೋ ಜೆಟ್ ವಿಮಾನಗಳನ್ನು ಇಟ್ಟಷ್ಟು ಭಾರವಿರುತ್ತದೆ. ಇಲ್ಲಿ ಸೂರ್ಯನ ಬೆಳಕು ಕಿಂಚಿತ್ತೂ ತಲುಪುವುದಿಲ್ಲ ಮತ್ತು ವಿಚಿತ್ರವಾದ ಜೀವಿಗಳು ಇಲ್ಲಿ ವಾಸಿಸುತ್ತವೆ. 5. ದ ಹ್ಯಾಮಿಲ್ಟನ್ ಪೂಲ್ ಪ್ರಿಸರ್ವ್, ಹ್ಯಾಮಿಲ್ಟನ್ ಪೂಲ್, ಯುಎಸ್ಎ. ಇದು ಭೂಮಿಯ ಒಳಗಿರುವ ಒಂದು ಗುಪ್ತ ಸಮುದ್ರದ ಕೊಳದಂತಿದೆ. ವಿಶೇಷತೆ: ಸಾವಿರಾರು ವರ್ಷಗಳ ಹಿಂದೆ ಭೂಗತ ನದಿಯ ಮೇಲ್ಛಾವಣಿ ಕುಸಿದು ಈ ಸುಂದರವಾದ ನೈಸರ್ಗಿಕ ಈಜುಕೊಳ ನಿರ್ಮಾಣವಾಗಿದೆ. ಇದರ ಸುತ್ತಲೂ ಸುಂದರವಾದ ಜಲಪಾತವಿದೆ.